ದೇಶದಲ್ಲಿ ಮೊದಲನೇ ಹಂತದ ಮತಯುದ್ಧ ಮುಕ್ತಾಯವಾಗಿದೆ. 18 ರಾಜ್ಯ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತದಾನ ನಡೆದಿದೆ. ಕೆಲ ಕಡೆ ಶಾಂತಿಯುತವಾಗಿ ಮತದಾನ ಪ್ರಕ್ರಿಯೆ ನಡೆದಿದ್ದರೆ ಮತ್ತೊಂದಷ್ಟು ಕಡೆ ಗಲಭೆಗಳು ಆಗಿವೆ. ತಮಿಳುನಾಡಿನಲ್ಲಿ 39 ಕ್ಷೇತ್ರಗಳಿಗೂ ಕೂಡ ಮತದಾನ ನಡೆಯಿತು. ರಾಜಕೀಯ ನಾಯಕರು, ಗಣ್ಯರಿಂದ ಹಿಡಿದು ಸಿನಿಮಾ ನಟ ನಟಿಯರು ಕೂಡ ಮತ ಚಲಾಯಿಸಿದರು. ಈ ಬಗ್ಗೆ ರಿಪೋರ್ಟ್ ನೋಡೋಣ. ಲೋಕ ಕುರುಕ್ಷೇತ್ರ ಮತಯುದ್ಧ ಶುರುವಾಗೇ ಬಿಟ್ಟಿದೆ. ಮೊದಲನೇ ಹಂತದಲ್ಲಿ ಮತದಾರ ಭವಿಷ್ಯವನ್ನೇ ಬರೆದಿದ್ದಾನೆ. ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ಅಂತ್ಯವಾಗಿದ್ದು, ಕೆಲ ಕಡೆಗಳಲ್ಲಿ ಅಹಿತಕರ ಘಟನೆ ಹೊರತುಪಡಿಸಿ ಉಳಿದೆಡೆ ಶಾಂತಿಯುತವಾಗಿ ಮತದಾನ ನಡೆದಿದೆ. ಕೇಂದ್ರಾಡಳಿತ ಪ್ರದೇಶಗಳು ಸೇರಿ 21 ರಾಜ್ಯಗಳ 102 ಕ್ಷೇತ್ರಗಳಲ್ಲಿ ಮತದಾನವಾಗಿದೆ. ತಮಿಳುನಾಡಿನ 39 ಕ್ಷೇತ್ರಗಳಿಗೂ ಒಂದೇ ಹಂತದಲ್ಲಿ ಮತದಾನವಾಗಿದೆ. ರಾಜಕೀಯ ನಾಯಕರು, ಗಣ್ಯರಿಂದ ಹಿಡಿದು ಸಿನಿಮಾ ನಟ ನಟಿಯರು ಮತ ಚಲಾಯಿಸಿದ್ರು. ನಟ ಕಮಲ್ ಹಾಸನ್, ರಜನಿಕಾಂತ್ ಚೆನ್ನೈನಲ್ಲಿ ಮತದಾನ ಮಾಡಿದ್ರೆ, ಧನುಷ್, ನಟ ಅಜಿತ್ ಕುಮಾರ್ ತಮ್ಮ ಹಕ್ಕು ಚಲಾಯಿಸಿದ್ರು. ಇನ್ನು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್, ಮಾಜಿ ಕೇಂದ್ರ ಸಚಿವ ಪಿ ಚಿದಂಬರಂ ಚೆನ್ನೈನಲ್ಲಿ ವೋಟ್ ಮಾಡಿದ್ರು. ಕರೂರು ಗ್ರಾಮದ ಒತ್ತುಪಟ್ಟಿ ಗ್ರಾಮದಲ್ಲಿ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ವೋಟ್ ಮಾಡಿದ್ರು. ಜಗ್ಗಿ ವಾಸುದೇವ್ ಕೂಡ ಹಕ್ಕು ಚಲಾಯಿಸಿದ್ರು. ಪುದುಚೇರಿ ಮುಖ್ಯಮಂತ್ರಿ ಎನ್ ನಾರಾಯಣಸ್ವಾಮಿ ಮೋಟಾರ್ ಬೈಕ್ನಲ್ಲಿ ಬಂದು ಮತ ಚಲಾಯಿಸಿದ್ದು ವಿಶೇಷವಾಗಿತ್ತು. ಇನ್ನು ಮಹಾರಾಷ್ಟ್ರದ ನಾಗಪುರದಲ್ಲಿ ಪತ್ನಿ ಜೊತೆ ಆಗಮಿಸಿ ಡಿಸಿಎಂ ದೇವೇಂದ್ರ ಫಡ್ನವೀಸ್ ಹಕ್ಕು ಚಲಾಯಿಸಿದ್ರು. ವಿಶ್ವದ ಅತ್ಯಂತ ಕುಳ್ಳ ಮಹಿಳೆ ಜ್ಯೋತಿ ಆಮ್ಗೆ ಮತದಾನ ಮಾಡಿದ್ರು. ಜ್ಯೋತಿ ಆಮ್ಗೆ ಬರೀ 63 ಸೆಂಟಿಮೀಟರ್ ಎತ್ತರವಿದ್ದಾರೆ. ಅವರ ಹೆಸರು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿಯೂ ದಾಖಲಾಗಿದೆ. ಉತ್ತರಾಖಂಡ್ನ ಹರಿದ್ವಾರದಲ್ಲಿ ಯೋಗ ಗುರು ಬಾಬಾ ರಾಮದೇವ್ ವೋಟ್ ಮಾಡಿದ್ರು. ಮಣಿಪುರದಲ್ಲಿ ಗಲಭೆ, ಮತಗಟ್ಟೆಗೆ ನುಗ್ಗಿ ಕಿಡಿಗೇಡಿಗಳಿಂದ ಧ್ವಂಸ. ಒಟ್ಟಾರೆಯಾಗಿ ಮೊದಲ ಹಂತದ ಮತಯುದ್ಧದಲ್ಲಿ ಕದನಕಲಿಗಳ ಭವಿಷ್ಯವನ್ನ ಮತದಾರ ಬರೆದಿದ್ದು, ಜೂನ್ 4ರಂದು ರಾಜಕೀಯ ಭವಿಷ್ಯ ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, TV9.